ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಹೊಸ ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬರ್ತ್ಡೇ ವಿಡಿಯೋನ ಹೇಗೆ ಮಾಡೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋನ ನಿಮ್ಮ ಸ್ಟೇಟಸ್ನಲ್ಲಿ ಹಾಕ್ಬೋದು. ಯಾರು ಬರ್ತ್ಡೇ ಇರುತ್ತೆ ಅವ್ರನ್ನ ಇಂಪ್ರೆಸ್ ಮಾಡ್ಬೋದು ಫ್ರೆಂಡ್ಸ್. ಮತ್ತು ಅವ್ರಿಗೆ ಈ ವಿಡಿಯೋನ ಕಳಿಸಿ ವಿಶ್ನ ಮಾಡ್ಬೋದು. ಇದು ತುಂಬ ಅಟ್ರಾಕ್ಟಿವ್ ಇದೆ ಫ್ರೆಂಡ್ಸ್. ಮತ್ತು ಅವರು ನಿಮಗೆ ತುಂಬ ಥ್ಯಾಂಕ್ಫುಲ್ ಆಗಿರ್ತಾರೆ ಮತ್ತು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ಫ್ರೆಂಡ್ಸ್. ಮತ್ತು ಇದು ಒಂದು ಮೆಮೊರೇಬಲ್ ಆಗಿರುತ್ತೆ ಫ್ರೆಂಡ್ಸ್. ಈ ರೀತಿ ನೀವು ವಿಡಿಯೋ ಕ್ರಿಯೇಟ್ ಮಾಡಿ ಅವ್ರಿಗೆ ಶೇರ್ ಮಾಡಿದರೆ ಅಥವಾ ನಿಮ್ಮ ಸ್ಟೇಟಸ್ನಲ್ಲಿ ಈ ವಿಡಿಯೋನ ಸೆಟ್ ಮಾಡಿದರೆ. ಫ್ರೆಂಡ್ಸ್, ಈ ವಿಡಿಯೋನ ಹೇಗೆ ನಾವು ಕ್ರಿಯೇಟ್ ಮಾಡೋದು ಅಂಥೇಳಿ ಈಗ ತಿಳಿಸ್ತೀನಿ. ಈ ವಿಡಿಯೋ ಯಾವ ಥರ ಕಾಣುತ್ತೆ ಅಂಥೇಳಿ ತಮ್ನೇಲಲ್ಲಿ ನೋಡಿದ್ದೀರಾಗಲೇ. ಈಗ ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂತಂದರೆ, ಫಸ್ಟ್ ನೀವು ಕನಿಮಾಸ್ಟರ್ ಅಪ್ಲಿಕೇಶನಲ್ಲಿ ಹೋದಾದ್ಮೇಲೆ ಇಲ್ಲಿ ಪ್ಲಸ್ ಐಕಾನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ 16:9 ಅಂಥೇಳಿ ಒಂದು ರೇಷಿಯೋ ಇದೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ 2 ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಯಾರ ಬರ್ಡೇ ಇರುತ್ತೆ ಅವ್ರ ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಗೆ ನಾನು 2 ಫೋಟೋನ ಸೆಲೆಕ್ಟ್ ಮಾಡ್ತೀನಿ. ಹೀರೋಯಿಂದು ಒಂದು ರಶ್ಮಿಕಾ ಮಂದನದವ್ರದ್ದು ಒಂದು ಫೋಟೋನ ಸೆಲೆಕ್ಟ್ ಮಾಡ್ತೀನಿ. ಮತ್ತು ಇನ್ನೂ ಒಂದು ಇದು ಒಂದು ಹುಡುಗಿ ಫೋಟೋ ಇದೆ ಫ್ರೆಂಡ್ಸ್. ಇವೆರಡು ಫೋಟೋನ ನಾನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದಾದ್ಮೇಲೆ ಒಂದು ಟೆಂಪ್ಲೇಟ್ ಇರುತ್ತೆ ಫ್ರೆಂಡ್ಸ್. ಅದು ಯಾವ ಥರ ವಿಡಿಯೋ ಪ್ಲೇ ಆಗುತ್ತೆ ಅಂತೇಳಿ ಆ ಟೆಂಪ್ಲೇಟ್ನ ನೀವು ಇನ್ಸರ್ಟ್ ಮಾಡಬೇಕೀಗ. ನೆಕ್ಸ್ಟು ಲೇಯರಲ್ಲಿ ಹೋಗಿ ಫ್ರೆಂಡ್ಸ್. ಇಲ್ಲಿ ಲೇಯರ್ ಇದೆ, ಈ ಲೇಯರಲ್ಲಿ ಹೋಗಿ ಮೀಡಿಯಾ ಅಂತಿದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಟೆಂಪ್ಲೇಟ್ ಇರುತ್ತೆ ಫ್ರೆಂಡ್ಸ್, ಈ ಟೆಂಪ್ಲೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದಾದ್ಮೇಲೆ ಈ ಥರ ಬರುತ್ತೆ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫುಲ್ ಸ್ಕ್ರೀನ್ನಲ್ಲಿ ಆಗುತ್ತೆ ಫ್ರೆಂಡ್ಸ್ ಇದು. ಈಗ ಓಕೆ ಕೊಡಿ. ಓಕೆ ಕೊಟ್ಟಾದ್ಮೇಲೆ ಫ್ರೆಂಡ್ಸ್, ಈ ಟೆಂಪ್ಲೇಟ್ ನಿಮಗೆ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕ್ನ. ಆ ಲಿಂಕ್ನ ನೀವು ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಆಪ್ಷನ್ಗೆ ಬರುತ್ತೆ. ಅಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದರೆ ಈ ಟೆಂಪ್ಲೇಟ್ ನೀವು ಡೌನ್ಲೋಡ್ ಮಾಡ್ಕೋಬೋದು. ಈಗ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಈ ಥರ ಬರುತ್ತೆ. ಇಲ್ಲಿ ಆ ಟೈಮ್ಲೈನ್ನ ಕ್ಲಿಕ್ ಮಾಡಿ. ಇಲ್ಲಿ ಕ್ರೋಮಾ ಕೀ ಅಂತಿರುತ್ತೆ, ಕ್ರೋಮಾ ಕೀನ ಎನೇಬಲ್ ಮಾಡಿ. ಎನೇಬಲ್ ಮಾಡಿದಾದ್ಮೇಲೆ ಈ ಥರ ಬರುತ್ತೆ. ಈಗ ಓಕೆ ಮಾಡಿ ಫ್ರೆಂಡ್ಸ್. ಈಗ ಫಸ್ಟು ಫೋಟೋನ ಸೆಲೆಕ್ಟ್ ಮಾಡಿ, ಇದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದರೆ ಈ ಥರ ಬರುತ್ತೆ. ಇಲ್ಲಿ ಈಕ್ವಲ್ ಮಾರ್ಕ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಟೈಮ್ ಲೈನ್ನ ಸ್ವಲ್ಪ ಮುಂದೆ ಹೋಗಲಿ. ಈ ಫೋಟೋನ ಕ್ಲಿಕ್ ಮಾಡಿ ಮತ್ತು ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಈ ಫೋಟೋನ ಕರೆಕ್ಟಾಗಿ ಸೆಟ್ ಮಾಡಿ ಫ್ರೆಂಡ್ಸ್. ನಾನು ಎಕ್ಸಾಂಪಲ್ಗೆ ಈ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಯಾರ ಬರ್ಡೇ ಇರುತ್ತೆ ಅವ್ರ ಫೋಟೋನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಈ ಥರ. ಈಗ ಓಕೆ ಮಾಡಿ ಫ್ರೆಂಡ್ಸ್. ಓಕೆ ಮಾಡಿ ಪ್ಲೇ ಮಾಡಿ. ಈ ಥರ ಆಗುತ್ತೆ. ಇನ್ನು ಇಲ್ಲಿವರೆಗಿದೆ. ಇಲ್ಲಿವರೆಗೆ ಆ ಫೋಟೋನ ಡ್ರ್ಯಾಗ್ ಮಾಡಿ ಫ್ರೆಂಡ್ಸ್. ನೋಡೋಣ ಇದು ಎಲ್ಲಿವರೆಗೂ ಕ್ಲೋಸ್ ಆಗುತ್ತೆ ಆ ಫೋಟೋ ಅಂತೇಳಿ. ಇಲ್ಲಿವರೆಗೂ ಕ್ಲೋಸ್ ಆಗುತ್ತೆ, ಅಲ್ಲಿವರೆಗೂ ಈ ಫೋಟೋನ ಡ್ರ್ಯಾಗ್ ಮಾಡಿ. ಈಗ ನೋಡಿ ಫ್ರೆಂಡ್ಸ್, ಮತ್ತೊಂದು ಸಲ ಪ್ಲೇ ಮಾಡ್ತೀನಿ. ಈ ಥರ ಕ್ಲೋಸ್ ಆಗುತ್ತೆ. ಈಗ ನೆಕ್ಸ್ಟ್ ಈ ಫೋಟೋ ಈ ಥರ ಓಪನ್ ಆಗುತ್ತೆ ಫ್ರೆಂಡ್ಸ್. ಅದೇ ರೀತಿ ಈ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಸೆಲೆಕ್ಟ್ ಮಾಡಿದಾದ್ಮೇಲೆ ಈ ಫೋಟೋನ ಸೆಲೆಕ್ಟ್ ಮಾಡಿದಾದ್ಮೇಲೆ ಸೇಮ್ ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಈಕ್ವಲ್ ಮಾರ್ಕ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಈ ಫೋಟೋನ ಕರೆಕ್ಟ್ ಸೆಟ್ ಮಾಡಿ ಫ್ರೆಂಡ್ಸ್. ಯಾರು ಹುಡುಗಿ ಇರ್ತಾಳಲ್ಲ ಆ ಹುಡುಗಿ ಫೋಟೋ ಕರೆಕ್ಟ್ ಸೆಟ್ ಆಗೋ ಥರ ಇಲ್ಲಿ ಡ್ರ್ಯಾಗ್ ಮಾಡಿ. ಈ ಥರ ಮಾಡ್ತೀರಾ. ಮಾಡಿದಾದ್ಮೇಲೆ ಈ ಟೈಮ್ ಲೈನ್ ಲೆಂತ್ನ ಇನ್ಕ್ರೀಸ್ ಮಾಡಿ. ಈ ಥರ ಬರುತ್ತೆ ಫ್ರೆಂಡ್ಸ್. ಇದು ಎಲ್ಲಿವರೆಗೂ ಆಗುತ್ತೆ ಅದನ್ನು ನೋಡಿ. ಕ್ಲೋಸ್ ಎಲ್ಲಿವರೆಗೂ ಆಗುತ್ತೆ? ಇಲ್ಲಿವರೆಗೂ ಆಗಿದೆ. ಇಲ್ಲಿವರೆಗೂ ಅದನ್ನು
ಸೆಟ್ ಮಾಡಿ. ಈಗ ಮತ್ತೊಂದು ಸಲ ಪ್ಲೇ ಮಾಡಿ ನೋಡೋಣ. ಈ ಥರ ಆಗುತ್ತೆ. ಫುಲ್ಲು ಆದರೂ ಪರವಾಗಿಲ್ಲ, ಏನು ಪ್ರಾಬ್ಲಮ್ ಆಗೋಲ್ಲ. ಈ ಥರ ಫುಲ್ ಆಗೋವರೆಗೂ ಟೈಮ್ ಲೈನ್ ಎಷ್ಟು ಲೆಂತ್ ಇರುತ್ತೆ ಅದನ್ನು ಅಲ್ಲಿವರೆಗೂ ಡ್ರ್ಯಾಗ್ ಮಾಡಿ, ಏನು ಪ್ರಾಬ್ಲಮ್ ಆಗೋಲ್ಲ. ಇದಾದಮೇಲೆ ಇಲ್ಲಿ ಬರ್ಡೇ ವಿಶ್ ಬರಬೇಕು ಫ್ರೆಂಡ್ಸ್, ಹ್ಯಾಪಿ ಬರ್ಡೇ ಅಂಥೇಳಿ. ಇಷ್ಟು ಇಲ್ಲಾದಮೇಲೆ ಇಲ್ಲಿ ಈ ಮೂಮೆಂಟಲ್ಲಿ ಇಲ್ಲಿ ಲೇಯರ್ ಅಂತಿದ್ನೆ ಅದನ್ನು ಕ್ಲಿಕ್ ಮಾಡಿ ಟೆಕ್ಸ್ಟ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಯಾರು ಬರ್ಡೇ ಇರುತ್ತೆ ಅವ್ರಿಗೆ ವಿಶ್ ಮಾಡಿ ಫ್ರೆಂಡ್ಸ್. ನಾನು ಹ್ಯಾಪಿ ಬರ್ಡೇ ರಶ್ಮಿಕಾ ಮಂದನ ಅವ್ರ ಫೋಟೋ ಇಟ್ಟಿದ್ದೀನಿ. ಅವ್ರ ಎಕ್ಸಾಂಪಲ್ಗೆ ಅವ್ರ ಹೆಸರನ್ನು ಬರೀತೀನಿ. ಬರೆದು ಓಕೆ ಮಾಡಿ ಈ ಥರ ಬರುತ್ತೆ. ಲೆಂತನ್ನ ಸ್ವಲ್ಪ ದೊಡ್ಡದು ಮಾಡಿ, ಮತ್ತು ಇಲ್ಲಿ ಫಾಂಟ್ ಇರುತ್ತೆ, ಫಾಂಟ್ನ ನೀವು ಚೇಂಜ್ ಮಾಡ್ಬೋದು. ಈ ಥರ ಇನ್ನೂ ಬೇರೆ ಥರ ಬೇಕು ಅಂತಂದರೆ ಬೇರೆ ಥರ ನೀವು ಚೇಂಜ್ ಮಾಡ್ಬೋದು. ಈ ಥರ ಆಗುತ್ತೆ. ಯಾವ ಥರ ಬೇಕು ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೈಜನ್ನು ಚಿಕ್ಕದು ದೊಡ್ಡದು ಮಾಡ್ಕೋಬೋದು. ಬರೆದಾದ್ಮೇಲೆ ಓಕೆ ಮಾಡಿ. ನಮ್ಮ ಟೈಮ್ ಲೈನ್ ಲೆಂತ್ ಇಲ್ಲಿವರೆಗೂ ಇದೆ ಫ್ರೆಂಡ್ಸ್. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಎಷ್ಟು ಲೆಂತ್ ಇದೆ ಅಲ್ಲಿವರೆಗೂ ಟ್ರಿಮ್ ಮಾಡಿ ಫ್ರೆಂಡ್ಸ್. ಟ್ರಿಮ್ ಮಾಡಿ ಇಲ್ಲಿವರೆಗೂ ಆಗುತ್ತೆ. ಈ ಪ್ಲೇ ಮಾಡಿ ನೋಡಿದರೆ ಈ ಥರ ಬರುತ್ತೆ. ಈ ಬರೆದಿರ್ತೀವಲ್ಲ ಆ ಹ್ಯಾಂಡ್ ರೈಟನ್ನು ಕ್ಲಿಕ್ ಮಾಡಿದಾದ್ಮೇಲೆ ಇನ್ನು ಆ್ಯನಿಮೇಷನ್ ಅಂತ ಇರುತ್ತೆ. ಇಲ್ಲಿ ಇನ್ನು ಆ್ಯನಿಮೇಷನ್ ಅಂತಿದೆ, ಇಲ್ಲಿ ಅದನ್ನು ಕ್ಲಿಕ್ ಮಾಡಿ. ಪಾಪಪ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈ ಥರ ಪಾಪಪ್ ಆಗುತ್ತೆ. ಫಾಸ್ಟ್ ಆಗಬೇಕಾ ಸ್ಲೋ ಆಗಬೇಕಾ ಅದನ್ನು ಇಲ್ಲಿ ನೀವು ಸೆಟ್ ಮಾಡ್ಕೋಬೋದು. ಓಕೆ ಮಾಡಿದಾಗ ಈಗ ಮತ್ತೆ ಪ್ಲೇ ಮಾಡಿ ನೋಡೋಣ. ಈ ಥರ ಪಾಪಪ್ ಆಗುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತಪ್ಪ ಫ್ರೆಂಡ್ಸ್ ನೋಡೋಕ್ಕೆ. ಇದನ್ನು ಬೇಕಾದರೆ ನೀವು ಕಲರ್ನ ಚೇಂಜ್ ಮಾಡ್ಬೋದು. ಇದನ್ನು ಕ್ಲಿಕ್ ಮಾಡಿ, ಇಲ್ಲಿ ಕಲರ್ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿದರೆ ಈ ಥರ ಇರುತ್ತೆ. ನೀವು ಯಾವ ಕಲರ್ ಬೇಕೋ, ಫಾರ್ ಎಕ್ಸಾಂಪಲ್ಗೆ ಯೆಲ್ಲೋ ಕಲರ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ಬರುತ್ತೆ. ಈ ಥರ ಕಲರ್ನು ಚೇಂಜ್ ಮಾಡ್ಕೋಬೋದು. ಈ ಕಲರ್ ಚೆನ್ನಾಗಿ ಕಾಣಲ್ಲ ಅಂತಂದರೆ ಮತ್ತು ಬ್ಲೂ ಕಲರ್ನ ಸೆಟ್ ಮಾಡೋಣ. ಬ್ಲೂ ಕಲರ್ ಸರಿ ಕಾಣಲ್ಲ, ಈ ಥರ ವೈಟ್ ಕಲರ್ನ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ನೀವು ಯಾವ ಕಲರ್ ಬೇಕೋ ಆ ಕಲರ್ನ ಸೆಲೆಕ್ಟ್ ಮಾಡ್ಕೋಬೋದು. ಇದಾದಮೇಲೆ ಮತ್ತೆ ಫಸ್ಟ್ಗೆ ಬರೋಣ. ನೀವು ಯಾವ ಸಾಂಗ್ ಆದರೂ ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದರೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಆಡಿಯೋ ಅಂತಿದೆ, ಈ ಆಡಿಯೋನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದಾದಮೇಲೆ ನಿಮ್ಮ ಮೊಬೈಲ್ನಲ್ಲಿರೋ ಎಲ್ಲ ಸಾಂಗ್ಸ್ ಇಲ್ಲಿ ಕಾಣಿಸುತ್ತೆ. ಯಾವ ಸಾಂಗ್ ನೀವು ಸೆಲೆಕ್ಟ್ ಮಾಡ್ಕೋಬೇಕಂತೀರೋ ಆ ಸಾಂಗ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಪ್ಲೇ ಮಾಡ್ಬೋದು ಫ್ರೆಂಡ್ಸ್. ಎಕ್ಸಾಂಪಲ್ಗೆ ಈ ಸಾಂಗ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ಈಗ ಪ್ಲೇ ಮಾಡೋಣ. ಈ ಥರ ಬರುತ್ತೆ ಫ್ರೆಂಡ್ಸ್. ನಾನು ಜಾಸ್ತಿ ಹೊತ್ತು ಪ್ಲೇ ಮಾಡಿದರೆ ಕಾಪಿರೈಟೆಡ್ ಇದು ಬರುತ್ತೆ, ಸ್ಟ್ರೈಕ್ ಬರುತ್ತೆ. ಅದಕ್ಕೆ ಜಾಸ್ತಿ ಪ್ಲೇ ಮಾಡಲ್ಲ. ನೀವು ಸಾಂಗ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಈ ಸಾಂಗ್ನ ನೀವು ಜಾಸ್ತಿ ಇದ್ದರೆ ಟ್ರಿಮ್ ಮಾಡ್ಬೋದು. ಇಲ್ಲಿ ಟ್ರಿಮ್ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ ಟ್ರಿಮ್ ರೈಟ್ ಅಂತೇಳಿ ಮಾಡಿದರೆ ಟ್ರಿಮ್ ಆಗುತ್ತೆ. ಈ ಥರ ನೀವು ಕ್ರಿಯೇಟ್ ಮಾಡ್ಬೋದು ಫ್ರೆಂಡ್ಸ್. ಕ್ರಿಯೇಟ್ ಮಾಡಿದಾದ್ಮೇಲೆ ಇಲ್ಲಿ ಎಕ್ಸ್ಪೋರ್ಟ್ ಆಪ್ಷನ್ ಇದೆ ಫ್ರೆಂಡ್ಸ್. ಇಲ್ಲಿ ಮೇಲ್ಗಡೆ ಎಕ್ಸ್ಪೋರ್ಟ್ ಆಪ್ಷನ್ನ ಕ್ಲಿಕ್ ಮಾಡಿದಾದ್ಮೇಲೆ ಯಾವ ರೆಸೊಲ್ಯೂಷನಲ್ಲಿ ಬೇಕು ನೀವು ಸೆಲೆಕ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ಇದು ಕಡಿಮೆ ಸೈಜ್ ಇದೆ ಫ್ರೆಂಡ್ಸ್, ಅಂದರೆ 15 ಸೆಕೆಂಡ್ಸ್ವರೆಗೂ ಇದೆ. ಇದನ್ನು ನೀವು QHD 144 ಪಿಕ್ಸಲ್ವರೆಗೂ ಇಡ್ಬೋದು. 30 ಫ್ರೇಮ್ ರೇಟ್ ಇಟ್ಟರೆ ತುಂಬ ಕ್ಲಾರಿಟಿ ಇರುತ್ತೆ ಫ್ರೆಂಡ್ಸ್. ಅದನ್ನು ಇಟ್ಟು ಇಲ್ಲಿ ಎಕ್ಸ್ಪೋರ್ಟ್ ಅಂತ ಆಪ್ಷನ್ ಇದೆ, ಎಕ್ಸ್ಪೋರ್ಟ್ ಮಾಡಿದರೆ ನಿಮ್ಮ ವಿಡಿಯೋ ರೆಡಿ ಆಗುತ್ತೆ ಫ್ರೆಂಡ್ಸ್. ಆವಾಗ ನೀವು ನಿಮ್ಮ ಸ್ಟೇಟಸಲ್ಲಿ ಇಡ್ಬೋದು ಮತ್ತು ನೀವು ಅವ್ರಿಗೆ ಸೆಂಡ್ನೂ ಮಾಡ್ಬೋದು ಫ್ರೆಂಡ್ಸ್. ಇದು ಒಂದು ಮೆಮೊರೇಬಲ್ ಇರುತ್ತೆ ಫ್ರೆಂಡ್ಸ್. ಅವ್ರಿಗೆ ನೆನ್ಪಿಟ್ಕೋತಾರೆ, ಈ ಥರ ವಿಡಿಯೋ ಅವರು ನಮ್ಮ ಬರ್ತ್ಡೇಗೆ ಕಳಿಸಿದ್ರು ಅಂಥೇಳಿ ಗೊತ್ತಾಗುತ್ತೆ, ಅವ್ರು ನೆನ್ಪಿಟ್ಕೋತಾರೆ ಫ್ರೆಂಡ್ಸ್. ಇದು ತುಂಬ ಈಸಿ ಇದೆ ಫ್ರೆಂಡ್ಸ್. ಈ ಥರ ವಿಡಿಯೋ ನೀವು ಕ್ರಿಯೇಟ್ ಮಾಡ್ಬೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಬೋದು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿದರೆ ಏನೂ ದುಡ್ಡು ಕಟ್ಟಾಗಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ಏನಾದರೂ ತಿಳಿಲಿಲ್ಲ ಅಂತಂದರೆ ನಮ್ಮ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್, ನಾನು ರಿಪ್ಲೈ ಮಾಡ್ತೀನಿ.
ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.